ಸಮುದ್ರದಲ್ಲಿ ರಷ್ಯಾ ತೈಲ ಹಡಗಿನ ಮೇಲೆ ಅಟ್ಯಾಕ್ ನಡೆದಿರುವಂತದ್ದು. ಟರ್ಕಿಯ ಇಸ್ತಾಂಬುಲ್ ಕರಾವಳಿಯಲ್ಲಿ ಡ್ರೋನ್ ದಾಳಿ. ಟರ್ಕಿಯ ಇಸ್ತಾಂಬುಲ್ ಕರಾವಳಿಯಲ್ಲಿ ಡ್ರೋನ್ ದಾಳಿ ನಡೆದಿದೆ. ಟರ್ಕಿ ಮೂಲದ ತೈಲ ಹಡಗಿನಲ್ಲಿದ್ದ 27 ಸಿಬ್ಬಂದಿ. ರಷ್ಯಾಗೆ 10 ಲಕ್ಷ ಬ್ಯಾರೆಲ್ ತೈಲ ಸಾಗಿಸುತ್ತಿದ್ದಂತ ಹಡಗು ಅಲ್ಟುರಾ ಹೆಸರಿನ ಹಡಗಿನ ಮೇಲೆ ಡ್ರೋನ್ ಅಟ್ಯಾಕ್ ಆಗಿದೆ. ದಾಳಿ ಬೆನ್ನಲ್ಲೇ ಶಿಪ್ನ ಇಂಜಿನ್ ರೂಮ್ ಜಲಾವೃತವಾಗಿದೆ. ಕಪ್ಪು ಸಮುದ್ರದಲ್ಲಿ ರಷ್ಯಾ ತೈಲ ಹಡಗಿನ ಮೇಲೆ ಅಟ್ಯಾಕ್ ನಡೆದಿದೆ. ಟರ್ಕಿಯ ಇಸ್ತಾಂಬುಲ್ ಕರಾವಳಿಯಲ್ಲಿ ಡ್ರೋನ್ ದಾಳಿ ನಡೆದಿರುವಂತದ್ದು. ಟರ್ಕಿ ಮೂಲದ ತೈಲ ಹಡಗಿನಲ್ಲಿದ್ದಂತ 27 ಸಿಬ್ಬಂದಿಗಳು ರಷ್ಯಾಗೆ 10 ಲಕ್ಷ ಬ್ಯಾರೆಲ್ ತೈಲ ಸಾಗಿಸ್ತಾ ಇದ್ದಂತ ಹಡಗು ಅಲ್ಟುರಾ ಹೆಸರಿನ ಹಡಗಿನ ಮೇಲೆ ಡ್ರೋನ್ ಅಟ್ಯಾಕ್ ಆಗಿದೆ. ನೋಡಿ, ಯುದ್ಧದ ಭೀಕರತೆ ಮತ್ತಷ್ಟು ತೀವ್ರಗೊಳ್ತಾ ಇದೆ. ರಷ್ಯಾಗೆ ಸಾಗಿಸ್ತಾ ಇದ್ದಂತ ತೈಲ ಹಡಗಿನ ಮೇಲೆ ಇದೀಗ ದಾಳಿ ಆಗಿರುವಂತದ್ದು. ಟರ್ಕಿಯ ಇಸ್ತಾಂಬುಲ್ ಕರಾವಳಿಯಲ್ಲಿ ಡ್ರೋನ್ ದಾಳಿ ಸಂಭವಿಸಿದೆ. ಹಡಗಿನಲ್ಲಿ 27 ಸಿಬ್ಬಂದಿಗಳು ಇದ್ರು ಅನ್ನುವಂತ ಇನ್ಫಾರ್ಮೇಶನ್. ಯಾರಿಗೆ ಏನಾದ್ರೂ ಅಪಾಯ ಆಗಿದೆಯಾ ಅಥವಾ ಗಾಯಾಳುಗಳಾಗಿರುವ ಪ್ರಾಣಾಪಾಯ ಸಂಭವಿಸಿದೆಯಾ, ಇದ್ರ ಬಗ್ಗೆ ಎಲ್ಲ ತಿಳಿದು ಬರಬೇಕು. ಸದ್ಯಕ್ಕೆ ಮಾತ್ರ ಅಟ್ಯಾಕ್ ಆಗಿರುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಗಮನಿಸ್ತಾ ಇದೀವಿ ನೋಡಿ, ಕಪ್ಪು ಸಮುದ್ರದಲ್ಲಿ ರಷ್ಯಾ ತೈಲ ಹಡಗಿನ ಮೇಲೆ ಆಗಿರುವಂತ ಅಟ್ಯಾಕ್ ಅದು. ಟರ್ಕಿಯ ಇಸ್ತಾಂಬುಲ್ ಕರಾವಳಿಯಲ್ಲಿ ಡ್ರೋನ್ ದಾಳಿ ಸಂಭವಿಸಿದೆ. ಟರ್ಕಿ ಮೂಲದ ತೈಲ ಹಡಗಿನಲ್ಲಿ 27 ಸಿಬ್ಬಂದಿಗಳಿದ್ರು. ರಷ್ಯಾಗೆ 10 ಲಕ್ಷ ಬ್ಯಾರೆಲ್ ತೈಲ ಸಾಗಿಸ್ತಾ ಇದ್ದಂತ ಹಡಗಿನ ಮೇಲೆ ಅಟ್ಯಾಕ್ ಆಗಿದೆ. ಅಷ್ಟರ ಮಟ್ಟಿಗೆ ಭೀಕರತೆ ಪಡೆದುಕೊಂಡಿದೆ, ಅಷ್ಟರ ಮಟ್ಟಿಗೆ ತೀವ್ರವಾದ ದಾಳಿ ಆಗಿದೆ ಅಂತ ಅಂದ್ರೆ ಸಾಕಷ್ಟು ಮೊತ್ತದ ಹಾನಿ ಆಗಿರುತ್ತೆ. ಇನ್ನು ಅದ್ರ ಜೊತೆಗೆ ಪ್ರಾಣಾಪಾಯ ಕೂಡ ಸಂಭವಿಸಿರುವುದು ಇಲ್ಲಿ ಖಂಡಿತ ಅಂತ ನಾವು ಗಮನಿಸಬಹುದು. ಕಪ್ಪು ಸಮುದ್ರದಲ್ಲಿ ರಷ್ಯಾ ಹಡಗಿನ ಮೇಲೆ ಆಗಿರುವಂತ ಅಟ್ಯಾಕ್, ಅಲ್ಟುರಾ ಹೆಸರಿನ ಹಡಗಿನ ಮೇಲೆ ಡ್ರೋನ್ ಅಟ್ಯಾಕ್ ನಡೆದಿರುವಂತದ್ದು. ನೋಡಿ, ನಾವು ಗಮನಿಸ್ತಾ ಇದ್ದೀವಿ ಎಲ್ಲೆಡೆ ಸಹಿತ ಯುದ್ಧದ ತೀವ್ರತೆ ಹೆಚ್ಚಾಗಿ ಆಗ್ತಾ ಇದೆ ಹೊರತು ಇಲ್ಲಿ ಕಡಿಮೆ ಅಂತೂ ಆಗ್ತಾ ಇಲ್ಲ. ದಿನಗಳು ಕಳೆದಂತೆ ಒಂದು ಕಡೆ ಹೇಳ್ತಾರೆ ಕದನ ವಿರಾಮವನ್ನ ಕೊಡ್ತೀವಿ 5 ದಿನಗಳವರೆಗೆ ಅಂತ ಅಮೆರಿಕ, ಬಟ್ ಇಲ್ಲಿ ಇರಾನ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ. 15 ಪ್ರಸ್ತಾವನೆಯನ್ನ ಅಮೆರಿಕ ಇಟ್ಟಿರುತ್ತೆ, ಅವುಗಳಿಗೆ ಇರಾನ್ ಒಪ್ಪಿಗೆಯನ್ನ ಸೂಚಿಸೋದಿಲ್ಲ. ಇರಾನೇ ತನ್ನದೇ ಒಂದಿಷ್ಟು ಒಪ್ಪಂದಗಳನ್ನು ನಿರ್ಮಾಣ ಮಾಡ್ಕೊಂಡಿದೆ, ಅದಕ್ಕೆ ಅಮೆರಿಕ ಒಪ್ತು ಅಂತ ಅಂದ್ರೆ ನಾವು ಯುದ್ಧವನ್ನ ನಿಲ್ಲಿಸ್ತೀವಿ ಅನ್ನುವಂಥದ್ದು ಇರಾನ್ನ ನಡೆ. ಬಟ್ ಇಲ್ಲಿ ಈ ಎರಡರ ಮಧ್ಯೆ ಯಾವುದೇ ಕಾರಣಕ್ಕೂ ಕೂಡ ಯುದ್ಧ ಮಾತ್ರ ನಿಲ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ಸಾಕ್ತಾನೆ ಇರುವಂಥದ್ದು. ಹೀಗಾಗಿ ಇದೀಗ ರಷ್ಯಾಗೆ ಸಾಗಿಸ್ತಾ ಇದ್ದಂತ 10 ಲಕ್ಷ ತೈಲ ಬ್ಯಾರೆಲ್ಗಳು ರಷ್ಯಾಗೆ ಸಾಗಿಸ್ತಾ ಇದ್ದಂತ ಹಡಗಿನ ಮೇಲೆ ಆಗಿರುವಂತ ಅಟ್ಯಾಕ್ ನ ನಾವು ಗಮನಿಸ್ತಾ ಇದ್ದೇವೆ. ಅಂದ್ರೆ ಟಾರ್ಗೆಟ್ ಮಾಡಿ ಹೊಡಿತಾ ಇರುವಂತದ್ದು ಇಲ್ಲಿ ಇರಾನ್ನ ಯುದ್ಧ ಆಗಿರ್ಬೋದು, ಈ ಕಡೆ ಇಸ್ರೇಲ್ ಮತ್ತು ಅಮೆರಿಕಾದ ಯುದ್ಧ ಆಗಿರ್ಬೋದು, ಒಂದಕ್ಕೊಂದು ಟಾರ್ಗೆಟ್ ಮಾಡಿ ಎಲ್ಲಿ ಯಾವ ರೀತಿಯಾಗಿ ರಫ್ತಾಗ್ತಾ ಇದೆ, ಎಷ್ಟರ ಮಟ್ಟಿಗೆ. ಈಗ ನೋಡಿ, ಎಷ್ಟೇ ಸಮಸ್ಯೆ ಆದ್ರೂ ಕೂಡ ರಷ್ಯಾಗೆ ಮಾತ್ರ ಟ್ರಾನ್ಸ್ಪೋರ್ಟ್ ಆಗ್ತಾ ಇರುವಂತ ತೈಲಗಳು ಟ್ರಾನ್ಸ್ಪೋರ್ಟ್ ಆಗ್ತಾನೆ ಇದೆ. ಒಂದ್ ಕಡೆ ಚೀನಾಗೂ ಕೂಡ